ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ ಅಂದರೆ ಸಂಧಿವಾತ ಸಮಸ್ಯೆಯ ಕುರಿತಾಗಿ ಮಾತನಾಡೋಣ. ಈ ಒಂದು ಸಮಸ್ಯೆ ಯಾಕೆ ಬರುತ್ತೆ, ಯಾರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ, ಬಂದ ನಂತರ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಹೋಮಿಯೋಪತಿ ಖ್ಯಾತ ವೈದ್ಯರಾಗಿರುವ ಡಾಕ್ಟರ್ ಉಮರ್ ಅವರು ತಿಳಿಸ್ಕೊಡ್ತಾರೆ. ಮೊದಲಿಗೆ ಅವರನ್ನು ನಾವು ವೆಲ್ಕಮ್ ಮಾಡೋಣ. ಹಾಯ್ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಾ ಡಾಕ್ಟರ್? ಎಸ್, ಐ ಆಮ್ ಆಲ್ಸೋ ಗುಡ್ ಡಾಕ್ಟರ್, ಥ್ಯಾಂಕ್ ಯು. ಡಾಕ್ಟರ್, ಆರ್ಥರೈಟಿಸ್ ಸಂಧಿವಾತ ಸಾಕಷ್ಟು ಮಂದಿ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಈವನ್ ಚಿಕ್ಕ ಮಕ್ಕಳು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಮೊದಲಿಗೆ ಈ ಸಂಧಿವಾತ ಅಂದರೆ ಏನು, ಯಾಕೆ ಬರುತ್ತೆ, ಕಾರಣಗಳು ಹಾಗೆ ಲಕ್ಷಣಗಳನ್ನು ತಿಳಿಸ್ಕೊಡಿ. ನೋಡಿ, ಸಂಧಿವಾತ ಅಥವಾ ಆರ್ಥರೈಟಿಸ್ ಅಂತ ನಾವೇನು ಹೇಳ್ತೀರಿ, ಇದು ಒಂದು ಮೂಳೆಗೆ ಸಂಬಂಧಪಟ್ಟ ಒಂದು ಕಾಯಿಲೆ. ಸಾಮಾನ್ಯವಾಗಿ ನಮ್ಮ ಮೂಳೆ ಮಧ್ಯ ಏನು ಒಂದು ಜಾಯಿಂಟ್ಸ್ ಇರುತ್ತೋ, ಸೊ ಈ ಜಾಯಿಂಟ್ ಸ್ಪೇಸಲ್ಲಿ ಸರ್ಟನ್ ಸ್ಟ್ರಕ್ಚರ್ಸ್ ಇರುತ್ತೆ. ಸೊ ಇದಕ್ಕೆ ನಾವು ಒಂದು ಕುಷನಿಂಗ್ ಮಟೀರಿಯಲ್ ಇರುತ್ತೆ, ಅದಕ್ಕೆ ಕಾರ್ಟಿಲೇಜ್ ಅಂತ ಹೇಳ್ತೀರಿ. ಅದರಲ್ಲಿ ಒಂದು ಫ್ಲೂಯಿಡ್ ಇರುತ್ತೆ, ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀರಿ. ಅದ್ರ ಮೇಲೆ ಸರ್ಟನ್ ಟೆಂಡಾನ್ಸ್ ಇರುತ್ತೆ, ಲಿಗಮೆಂಟ್ಸ್ ಇರುತ್ತೆ, ಮಸಲ್ಸ್ ಆ್ಯಂಡ್ ಸ್ಕಿನ್, ಇವೆಲ್ಲ ಆಗ್ತಾ ಒಂದು ಜಾಯಿಂಟ್ ಫಾರ್ಮ್ ಮಾಡುತ್ತೆ. ಸೊ ಒಂದು ವೇಳೆ ಈ ಮೂಳೆ ಮಧ್ಯ ಸರ್ಟನ್ ಇನ್ಫ್ಲಮೇಟ್ರಿ ಚೇಂಜಸ್ ಆದಾಗ, ಸೊ ಇನ್ಫ್ಲಮೇಟ್ರಿ ಚೇಂಜಸ್ ಅಂತ ಹೇಳಿದ್ರೆ ಆ ಒಂದು ಪರ್ಟಿಕ್ಯುಲರ್ ಎಫೆಕ್ಟೆಡ್ ಪಾರ್ಟಲ್ಲಿ ನೋವು ಕಂಡುಬರೋದು, ಊತ ಕಂಡುಬರೋದು, ಆ ಭಾಗದ ಟೆಂಪ್ರೇಚರ್ ಹೆಚ್ಚಾಗೋದು, ನಂತರ ಅದರ ನಾರ್ಮಲ್ ಫಿಸಿಯಾಲಜಿ ಏನಿರೋದು ಆ ಫಿಸಿಯಾಲಜಿ ಒಂದು ವೇಳೆ ಹ್ಯಾಂಪರ್ ಆದಾಗ ಆಗ ಆರ್ಥರೈಟಿಸ್ ಅಥವಾ ಇನ್ಫ್ಲಮೇಟ್ರಿ ಚೇಂಜಸ್ ಆಗಿದೆ ಅಂತ ಹೇಳ್ತೀರಿ. ಸೊ ಈ ಮೂಳೆ ಮಧ್ಯ, ಈ ಒಂದು ಜಾಯಿಂಟ್ ಸ್ಪೇಸ್ ಮಧ್ಯ ಈ ಥರದ ಒಂದು ಇನ್ಫ್ಲಮೇಟ್ರಿ ಸೈನ್ಸ್ ಆದಾಗ ಆಗ ಅದಕ್ಕೆ ನಾವು ಆರ್ಥರೈಟಿಸ್ ಅಂತ ಹೇಳ್ತೀರಿ. ಈಗ ಸಾಮಾನ್ಯವಾಗಿ ಎಲ್ಲರೂ ಅವರ ಒಂದು ಲೈಫ್ ಟೈಮಲ್ಲಿ ಒಂದು ಸತಿ ಯಾವುದಾದ್ರೂ ನೋವು ಎಕ್ಸ್ಪೀರಿಯನ್ಸ್ ಮಾಡೇ ಇರ್ತಾರೆ. ಮಂಡಿ ನೋವು ಇರಬಹುದು, ಭುಜ ನೋವು ಇರಬಹುದು, ಕೈ ಕಾಲು ನೋವು ಇರಬಹುದು. ಸೊ ಈ ನೋವು ಬಂದಿದ ತಕ್ಷಣ ಇದಕ್ಕೆ ನಾವು ಸಂಧಿವಾತ ಆಗಿದೆ ಅಂತ ಹೇಳೋದಿಲ್ಲ. ಸೊ ಈ ಥರ ಇನ್ಫ್ಲಮೇಟ್ರಿ ಸೈನ್ಸ್ ಇದ್ದರೆ ಮಾತ್ರ ಇದಕ್ಕೆ ನಾವು ಆರ್ಥರೈಟಿಸ್ ಅಂತ ಹೇಳ್ತೀರಿ. ಈ ಆರ್ಥರೈಟಿಸ್ ನಾವು ಎಲ್ಲ ಥರದ ಒಂದು ಏಜ್ ಗ್ರೂಪ್ಸಲ್ಲಿ ನಾವು ನೋಡ್ತೀರಿ. ವೇರ್ ಸರ್ಟನ್ ಆರ್ಥರೈಟಿಸ್ ಸರ್ಟನ್ ಏಜ್ ಗ್ರೂಪಲ್ಲಿ ತುಂಬ ಕಾಮನ್ ಆಗಿ ನಾವು ನೋಡ್ತೀರಿ. ವೇರ್ ಯಂಗರ್ ಏಜ್ ಗ್ರೂಪಲ್ಲಿ ಸರ್ಟನ್ ಟೈಪ್ ಆಫ್ ಆರ್ಥರೈಟಿಸ್ ಲೈಕ್ ರುಮೆಟೆಡ್ ಆರ್ಥರೈಟಿಸ್ ಅಂತ ಹೆಚ್ಚಾಗಿ ನಾವು ನೋಡ್ತೀರಿ. ಆದವರಲ್ಲಿ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀರಿ, ಇದು ತುಂಬ ಹೆಚ್ಚಾಗಿ ನಾವು ನೋಡ್ತೀರಿ. ಸೊ ಆರ್ಥರೈಟಿಸಲ್ಲಿ ಸಾಕಷ್ಟು ವಿಧಗಳಿದೆ. ಬಟ್ ಈಚ್ ಏಜ್ ಗ್ರೂಪಲ್ಲಿ ಯಾವ ಥರದ ಪ್ರೆಸೆಂಟೇಷನ್ ಇದೆ, ಯಾವ ಜಾಯಿಂಟ್ ಇನ್ವಾಲ್ವ್ಮೆಂಟ್ ಆಗ್ತಾ ಇದೆ, ಎಷ್ಟು ಥರದ ಜಾಯಿಂಟ್ ಇನ್ವಾಲ್ವ್ಮೆಂಟ್ ಆಗ್ತಿದೆ, ಇದ್ರ ಮೇಲೆ ಸಾಕಷ್ಟು ಡಿಫ್ರೆಂಟ್ ಆರ್ಥರೈಟಿಸ್ನ ನಾವು ನೋಡ್ತೀರಿ. ಸೊ ಬೇಸಿಕ್ಲಿ ಈ ಆರ್ಥರೈಟಿಸಲ್ಲಿ ಒಂದು ತುಂಬ ಪ್ರಮುಖವಾಗಿ ನಾವು ನೋಡುವಂಥ ಒಂದು ಸಮಸ್ಯೆ ಬಂದು ನೋವು ಇರಬಹುದು. ಸೊ ಈ ನೋವು ಬರೀ ನಮಗೆ ಒಂದು ಜಾಯಿಂಟಲ್ಲಿರಬಹುದು, ಒಂದು ಗಂಟಲ್ಲಿ ನೋವು ಕಂಡುಬರ್ತಿರಬಹುದು, ಅಥವಾ 2 ಗಂಟಲ್ಲಿ ಕಂಡುಬರ್ತಿರಬಹುದು, ಅಥವಾ ನಮ್ಮ ದೇಹದ ಎಲ್ಲ ಜಾಯಿಂಟ್ಸಲ್ಲೂ ಕೂಡ ನೋವು ಕಂಡುಬರ್ತಾ ಇರಬಹುದು. ಸೊ ಈ ಥರ ಒಂದು ಪ್ರೆಸೆಂಟೇಷನ್ನ ನಾವು ನೋಡ್ತೀರಿ. ಸೊ ಈ ನೋವು ಜೊತೆ ಸಾಕಷ್ಟು ನಾವು ನೋಡ್ತೀರಿ ಊತ ಕಂಡುಬರಬಹುದು, ಅಥವಾ ಆ ಭಾಗ ಒಂಥರ ತುಂಬ ಬಿಸಿ ಆಗಿಬಿಟ್ಟಿರುತ್ತೆ, ಜ್ವರ ಬಂದಂಗೆ ಆಗ್ತಾ ಇರತ್ತೆ, ಮೂವ್ಮೆಂಟ್ ಮಾಡೋದು ಕಷ್ಟ ಆಗಬಹುದು. ಸೊ ಈಗ ಒಂದು ವೇಳೆ ಮಂಡಿಯಲ್ಲಿ ಈ ಒಂದು ತೊಂದರೆ ಆಗಿದ್ದರೆ ನಡೆಯೋದು ಕಷ್ಟ ಆಗಬಹುದು, ಮೆಟ್ಲು ಹತ್ತೋದಿರಬಹುದು, ಮೆಟ್ಲು ಇಳಿಯೋದಿರಬಹುದು, ಕೆಳಗಡೆ ಕೂರೋದಿರಬಹುದು, ಇವೆಲ್ಲ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಏನು ನಮ್ಮ ಮೂವ್ಮೆಂಟ್ ನಾವು ಸರಳವಾಗಿ ನಾವು ಕೆಲಸ ಮಾಡ್ತಿರ್ತೀರಿ, ಈ ಒಂದು ಮೂಮೆಂಟ್ಸ್ ರೆಸ್ಟ್ರಿಕ್ಷನ್ ಆಗ್ತಾ ಹೋಗುತ್ತೆ. ಸೊ ಈ ಥರದ ಒಂದು ಸಿಮ್ಟಮ್ಸ್ನ ನಾವು ನೋಡಬಹುದು. ಇದು ಬಿಟ್ಟು ಸಾಕಷ್ಟು ಬೇರೆ ಸಿಮ್ಟಮ್ಸ್ನ ನಾವು ನೋಡ್ತೀರಿ. ವೇರ್ ಸರ್ಟನ್ ಬೇರೆ ಕಾನ್ಸ್ಟಿಟ್ಯೂಷನಲ್ ಸಿಮ್ಟಮ್ಸ್ ಲೈಕ್ ವೇಟ್ ಲಾಸ್ ಇರಬಹುದು, ಪದೇ ಪದೇ ಜ್ವರ ಬರ್ತಿರೋದಿರಬಹುದು, ತುಂಬ ಜಾಸ್ತಿ ನಿದ್ದೆ ಕೆಡ್ತಾ ಇರೋದಿರಬಹುದು, ಇವೆಲ್ಲ ಸಾಕಷ್ಟು ಬೇರೆ ಸಿಮ್ಟಮ್ಸು ಕೂಡ ನಾವು ನೋಡ್ತೀರಿ. ಬಟ್ ಈಚ್ ಆರ್ಥರೈಟಿಸಲ್ಲಿ ಕಾಮನ್ ಸಿಮ್ಟಮ್ ನಾವೊಂದು ನೋವು ಇರಬಹುದು, ಸ್ಟಿಫ್ನೆಸ್ ನೋಡಬಹುದು. ಬಟ್ ಬೇರೆ ಅದ್ರ ಜೊತೆ ಸಾಕಷ್ಟು ಬೇರೆ ಸಿಮ್ಟಮ್ಸು ಕೂಡ ನಾವು ನೋಡಬಹುದು. ಇದನ್ನು ನಾವು ನೋಡಿದಾಗ ಈಗ ಯಾವ ಕಾರಣದಿಂದ ಬರ್ತಿದೆ ಅಂತ ನೋಡಿದಾಗ ಒಂದು ಏಜ್ ರಿಲೇಟೆಡ್ ಡಿಸಾರ್ಡರ್ ಅಂತ ನಾವು ಹೇಳಬಹುದು. ವೇರ್ ಸರ್ಟನ್ ಏಜ್ ಗ್ರೂಪ್ಸಲ್ಲಿ ಈ ಒಂದು ಸಮಸ್ಯೆ ತುಂಬ ಕಾಮನ್ ಆಗಿ ನಾವು ನೋಡ್ತೀರಿ. ಸ್ಪೆಸಿಫಿಕ್ಕಾಗಿ ನಾವು ನೋಡ್ತೀರಿ ವೇರ್ ಮಹಿಳೆಯರಲ್ಲಿ ಈ ಒಂದು ಸಮಸ್ಯೆ ಒಂದು 50-55 ವರ್ಷ ಆದಮೇಲೆ ಈ ಒಂದು ಸಮಸ್ಯೆ ಕಂಡುಬರಬಹುದು. ಮಂಡಿ ನೋವು ಇರಬಹುದು, ಮಂಡಿ ಸೌದೋಗ್ತಿದೆ ಅಂತ ನಾವೇನು ಹೇಳ್ತೀರಿ, ಇದು ತುಂಬ ಕಾಮನ್ ಆಗಿ ನಾವು ನೋಡಬಹುದು. ನಮ್ಮ ದೇಹದ ತೂಕ ಒಂದು ವೇಳೆ ಹೆಚ್ಚಾಗ್ತಾ ಇದ್ದಾಗ, ಬಾಡಿ ವೇಟ್ ಡಿಸ್ಪ್ರಪೋರ್ಷನೇಟ್ ಆಗಿದ್ದಾಗ ಈ ಒಂದು ಸಮಸ್ಯೆ ಬರಬಹುದು. ಸ್ಟ್ರಾಂಗ್ ಫ್ಯಾಮಿಲಿಯಲ್ ಹಿಸ್ಟ್ರಿ ಅಂದರೆ ತಂದೆ ತಾಯಿ ಅಥವಾ ಗ್ರ್ಯಾಂಡ್ ಪೇರೆಂಟ್ಸಿಗೆ ಯಾರಿಗಾದರೂ ಒಬ್ಬರಿಗಿದ್ರೆ ಈ ಒಂದು ಸಮಸ್ಯೆ ಬರಬಹುದು. ನಮ್ಮ ದೇಹದಲ್ಲಿ ತುಂಬ ಜಾಸ್ತಿ ಕ್ಯಾಲ್ಶಿಯಂ ಆ್ಯಂಡ್ ವಿಟಮಿನ್ ಡಿ ಡಿಫಿಷಿಯನ್ಸಿ ಆದಾಗ, ನಮ್ಮ ಲೈಫ್ ಸ್ಟೈಲ್ ನಾವು ಚೆನ್ನಾಗಿ ಇಟ್ಕೊಂಡಿರಲಿಲ್ಲ ಅಂದ್ರೂ ಕೂಡ ಈ ಒಂದು ಸಮಸ್ಯೆ ಬರುವ ಸಾಧ್ಯತೆಗಳನ್ನ ನಾವು ನೋಡಬಹುದು.
ಎಸ್ ಡಾಕ್ಟರ್, ಈಗ ಈ ಒಂದು ಆರ್ಥರೈಟಿಸ್ ಪ್ರಾಬ್ಲಮ್ ಬಂದ ಮೇಲೆ ಈಗ ಸಾಕಷ್ಟು ಜನ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಏನಾದರೂ ಆರ್ಥರೈಟಿಸೇ ಅಂತಲ್ಲ, ಬೇರೆ ಏನಾದರೂ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡ್ರೂ ಕೂಡ ಏನಾಗಿಲ್ಲ ಅಂಥದ್ದು ದೊಡ್ಡದೇನಾಗಿಲ್ಲ ಬಿಡು ಅಂತ ಮನೆ ಮದ್ದು ಅದು ಇದಕ್ಕೇ ಸಾಕಷ್ಟು ಜನ ಹೋಗ್ತಾರೆ, ಅದ್ರ ಮೊರೆ ಹೋಗ್ತಾರೆ. ಯಾವಾಗ ಸೀರಿಯಸ್ ಆಗುತ್ತೋ ಆಗ ಹಾಸ್ಪಿಟಲ್ ನೆನಪಾಗುತ್ತೆ ಅವರಿಗೆ ಅಂತಲೇ ಹೇಳಬಹುದು. ಆ್ಯಂಡ್ ಸಂಧಿವಾತದಲ್ಲೂ ಅಷ್ಟೇ, ಇದನ್ನು ಹಾಗೇ ಬಿಟ್ಬಿಟ್ರೆ ಅದರ ಕಾಂಪ್ಲಿಕೇಶನ್ಸ್ ಎಲ್ಲ ಏನೆಲ್ಲ ಇರಬಹುದು ಅಂತ ಡಾಕ್ಟರ್? ನಾವು ಹೇಳಿದಂಗೆ ನಾವು ಕ್ಲಿನಿಕಲ್ ಪ್ರಾಕ್ಟೀಸಲ್ಲೂ ಕೂಡ ಇದೇ ಥರ ನಾವು ನೋಡ್ತೀರಿ. ಮಂಡಿ ನೋವು ಅಥವಾ ಯಾವುದೇ ಒಂದು ಜಾಯಿಂಟ್ ಪೇನ್ ಬಂದಾಗ ಇಮಿಡಿಯೇಟಾಗಿ ಪೇಷಂಟ್ಸ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡೋದಿಲ್ಲ. ಸೊ ಅದು ತುಂಬ ಹೆಚ್ಚಾದಾಗ, ಅವ್ರಿಗೆ ತೊಂದರೆ ತುಂಬ ಜಾಸ್ತಿ ಆಗ್ತಾ ಇದ್ದಾಗ ಮಾತ್ರ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡ್ತಾರೆ. ಸೊ ಈ ಆರ್ಥರೈಟಿಸ್ ಏನಿದೆಯೋ ಇದು ಒಂದು ಪ್ರೋಗ್ರೆಸಿವ್ ಡಿಸಾರ್ಡರ್ ಅಂತ ನಾವು ಹೇಳ್ತೀರಿ. ಪ್ರೋಗ್ರೆಸಿವ್ ಡಿಸಾರ್ಡರ್ ಅಂತ ಹೇಳಿದ್ರೆ ಈ ಸಮಸ್ಯೆ ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರೋದಿಲ್ಲ, ಇದು ಹೆಚ್ಚಾಗ್ತಾ ಹೋಗುವಂಥ ಸಮಸ್ಯೆ. ಸೊ ಇದನ್ನು ನಾವು ಎಷ್ಟು ಬೇಗ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಕಂಡುಹಿಡಿದು ಅದಕ್ಕೆ ತಕ್ಕಂಗೆ ನಾವೇನು ಮೆಷರ್ಸ್ ಮಾಡಬೇಕಿರುತ್ತೋ ಅದನ್ನು ಮಾಡಿದ್ರೆ ಇದನ್ನು ಹಾಗೆ ನಾವು ರಿವರ್ಸು ಕೂಡ ನಾವು ಮಾಡಬಹುದು. ಬಟ್ ಒಂದು ವೇಳೆ ಅದು ತುಂಬ ಹೆಚ್ಚಾಗಿದ್ದಾಗ ಸಾಕಷ್ಟು ತೊಂದರೆ ಆಗಬಹುದು. ಸೊ ಬೇಸಿಕ್ಲಿ ಈ ಆರ್ಥರೈಟಿಸಲ್ಲಿ ನಾವು ನೋಡ್ತೀರಿ, ತುಂಬ ಕಾಮನ್ ಮಿಸ್ಟೇಕ್ ಮಾಡೋದು, ಈ ನೋವು ಶುರುವಾದಾಗ ಮನೆ ಮದ್ದು ಮಾಡೋದು ಅಥವಾ ಸೆಲ್ಫ್ ಮೆಡಿಕೇಟ್ ಮಾಡೋದು. ಸೊ ಆ ಕ್ಷಣಕ್ಕೆ ನೋವು ಕಡಿಮೆ ಆಗುತ್ತೆ, ಬಟ್ ಆ ನೋವು ಏನಕ್ಕೆ ಬರ್ತಾ ಇದೆ ಆ ಕಾರಣನ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀರಿ. ಸೊ ಇದರಿಂದ ಈ ಒಂದು ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದು ಹೆಚ್ಚಾಗ್ತಾ ಹೋದಾಗ ಎರಡು ಥರದ ಒಂದು ಸಮಸ್ಯೆನ ನಾವು ನೋಡ್ತೀರಿ. ಒಂದು ಡಿಸೀಸ್ ಕಾಂಪ್ಲಿಕೇಶನ್ಸ್ನ ನಾವು ನೋಡ್ತೀರಿ, ಈ ಒಂದು ಸಮಸ್ಯೆ ಪ್ರೋಗ್ರೆಸಿವ್ ಡಿಸಾರ್ಡರ್ ಆಗಿರೋದ್ರಿಂದ ಈ ಹೆಚ್ಚಾಗಬಹುದು. ಒಂದು ಮಂಡಿಯಿಂದ ಇನ್ನೊಂದು ಮಂಡಿಗೆ ಈ ಒಂದು ಸಮಸ್ಯೆ ಬರಬಹುದು, ಅಥವಾ ದೇಹದ ಬೇರೆ ಜಾಯಿಂಟ್ಸಿಗೆ ಎಫೆಕ್ಟ್ ಆಗ್ತಾ ಹೋಗಬಹುದು, ಅಥವಾ ಸರ್ಟನ್ ಆರ್ಥರೈಟಿಸಲ್ಲಿ ನಾವು ನೋಡ್ತೀರಿ ಈ ಒಂದು ಸಮಸ್ಯೆ ಮೂಳೆ ಜೊತೆ ನಮ್ಮ ದೇಹದ ಬೇರೆ ಟಿಶ್ಯೂಸ್ ಆ್ಯಂಡ್ ಆರ್ಗನ್ಸಿಗೆ ಎಫೆಕ್ಟ್ ಮಾಡಬಹುದು. ಲೈಕ್ ಒಂದು ರುಮೆಟೆಡ್ ಆರ್ಥರೈಟಿಸ್ ಅಂತ ಒಂದು ವಿಧ ಇದೆ. ಸೊ ಇದರಲ್ಲಿ ಈ ಒಂದು ಸಮಸ್ಯೆ ಮೈಕೈ ನೋವು ಇರುತ್ತೆ, ಗಂಟೆಲ್ಲ ನೋವು ಕಂಡು ಬರ್ತಿರುತ್ತೆ, ಅದ್ರ ಜೊತೆ ಕಣ್ಣಿಗೆ ಎಫೆಕ್ಟ್ ಆಗಬಹುದು, ಚರ್ಮಕ್ಕೆ ಎಫೆಕ್ಟ್ ಆಗಬಹುದು, ಹೃದಯಕ್ಕೆ ಎಫೆಕ್ಟ್ ಆಗಬಹುದು, ಶ್ವಾಸಕೋಶಕ್ಕೆ ಎಫೆಕ್ಟ್ ಆಗಬಹುದು, ಲಿವರಿಗೆ ಎಫೆಕ್ಟ್ ಆಗಬಹುದು, ಈ ಥರ ದೇಹದ ಬೇರೆ ಆರ್ಗನ್ಸಿಗೆ ಎಫೆಕ್ಟ್ ಆಗಬಹುದು. ಸೊ ಇದಕ್ಕೆ ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಡಿಸೀಸ್ ಅಂತಲೂ ಕೂಡ ಹೇಳ್ತೀರಿ. ಇದನ್ನು ಒಂದು ತುಂಬ ಸಿವಿಯರ್ ಸ್ಟೇಜ್ ಆಫ್ ಕಾಂಪ್ಲಿಕೇಶನ್ಸ್ನ ನಾವು ನೋಡ್ಬೋದು, ಡಿಫಾರ್ಮಿಟಿ ಹೆಚ್ಚಾಗ್ತಾ ಹೋಗುತ್ತೆ. ನಮ್ಮ ಮೂಳೆ ಬಂದ್ಬಿಟ್ಟು ನಮ್ಮ ಸ್ಕೆಲಿಟಲ್ ಸ್ಟ್ರಕ್ಚರ್ ಏನಿದೆಯೋ ಇದನ್ನು ನಮ್ಮ ಅನಾಟಮಿಕಲ್ ಪೊಸಿಷನ್ನ ಡಿಫೈನ್ ಮಾಡುತ್ತೆ. ನಾವು ನಿಂತ್ಕೊಂಡಾಗ ನಮ್ಮ ಕಾಲಿರಬಹುದು, ಕಾಲು ಬೆರಳಿರಬಹುದು, ಇವೆಲ್ಲ ಸ್ಟ್ರೇಟಾಗಿ ಅದರ ಒಂದು ಪೊಸಿಷನಲ್ಲಿ ಇರಬೇಕಾಗತ್ತೆ. ಸೊ ಒಂದು ವೇಳೆ ಈ ಒಂದು ಆರ್ಥರೈಟಿಸ್ ಸೆಟ್ಟಿನ್ ಆದಾಗ ಇದರಲ್ಲಿ ಡಿಫಾರ್ಮಿಟಿ ಆಗಬಹುದು. ಅಂದರೆ ಕೈ ಬೆರಳು ಸೊಟ್ಟ ಆಗಬಹುದು, ಕಾಲು ಹೆಬ್ಬೆರಳು ಸೊಟ್ಟ ಆಗಬಹುದು, ಅಥವಾ ಮಂಡಿ ಸೊಟ್ಟ ಆಗ್ತಾ ಹೋಗುತ್ತೆ. ನಿಂತ್ಕೊಂಡಾಗ ನಾವು ಒಂಥರ ಬಗ್ಗಿ ನಿಂತ್ಕೊಂಡಂಗಿರೋದು, ಬೆನ್ನಲ್ಲಾದಾಗ ಸಾಕಷ್ಟು ಒಂದು ಕಡೆ ಬೆಂಡ್ ಆಗಿರುತ್ತೆ, ಟಿಲ್ಟ್ ಆಗಿರ್ತೀರಿ. ಸೊ ಈ ಥರ ಸಾಕಷ್ಟು ಡಿಫಾರ್ಮಿಟೀಸ್ ಆಗಬಹುದು. ಸೊ ಇದರ ಜೊತೆ ನಾವು ನೋಡ್ತೀರಿ ಒಂದು ಡ್ರಗ್ ಅಬ್ಯೂಸ್ ಅಂತ ನಾವು ಹೇಳ್ತೀರಿ. ಡ್ರಗ್ ಅಬ್ಯೂಸ್ ಅಂತ ಹೇಳಿದಾಗ ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ, ಒಂದು ನೋವು ಮಾತ್ರೆ ತಿನ್ನೋದು. ಸೊ ಇದನ್ನು ತೊಗೊಂಡಾಗ ನೋವು ಕಡಿಮೆ ಆಗುತ್ತೆ, ಬಟ್ ಅದನ್ನೇ ರೂಢಿ ಮಾಡಿಕೊಂಡಾಗ, ಅದನ್ನೇ ಲಾಂಗ್ ಟರ್ಮ್ ತಗೊಂಡಾಗ, ಅಥವಾ ಒಂದು ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲದೆ ಅದಾಗದೆ ಆ ಔಷಧಿ ತಾವಾಗೆ ತೊಗೊಳ್ತಾ ಇದ್ದಾಗ ಅದರಿಂದ ಸಾಕಷ್ಟು ಬೇರೆ ಸೈಡ್ ಎಫೆಕ್ಟ್ಸ್ ಆಗಬಹುದು. ಸರ್ಟನ್ ಮೆಡಿಸಿನ್ಸ್ ರೀನಲ್ ಟಾಕ್ಸಿಕ್ ಇರುತ್ತೆ, ಕಿಡ್ನಿಗೆ ಸಮಸ್ಯೆ ಕೊಡಬಹುದು, ಲಿವರಿಗೆ ತೊಂದರೆ ಕೊಡಬಹುದು, ಲಿವರ್ ಎಂಜೈಮ್ಸ್ ಹೆಚ್ಚಾಗಬಹುದು. ಸೊ ಈ ಥರ ಈ ಒಂದು ಆರ್ಥರೈಟಿಸ್ನ ನೆಗ್ಲೆಕ್ಟ್ ಮಾಡೋದಲ್ಲಿ ನಾವು ಎರಡು ಥರದ ಕಾಂಪ್ಲಿಕೇಶನ್ಸ್ನ ನಾವು ನೋಡ್ತೀರಿ. ಸೊ ಬೇಸಿಕ್ಲಿ ಈ ಒಂದು ಸಮಸ್ಯೆ ಕಂಡು ಬರ್ತಾ ಇದ್ದರೆ, 4 ವಾರಕ್ಕಿಂತ ಹೆಚ್ಚಾಗಿ ಯಾವುದೇ ಒಂದು ಭಾಗದಲ್ಲಿ ನೋವು ಬರ್ತಿದ್ರೆ ಇದನ್ನು ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬಾರ್ದು. ಆ ಸಮಯದಲ್ಲಿ ವೈದ್ಯರನ್ನ ಭೇಟಿ ಮಾಡಿದ್ರೆ ಅದನ್ನು ತಕ್ಕಂಗೆ ನಾವೇನು ಪರೀಕ್ಷೆ ಮಾಡಬೇಕಿರುತ್ತೋ ಅಥವಾ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ಇದನ್ನು ನಾವು ಯಾವ ಥರದ ಒಂದು ಚಿಕಿತ್ಸೆ ಇರಬಹುದು ಅಥವಾ ಬರೀ ವ್ಯಾಯಾಮದಲ್ಲೇ ಇದನ್ನು ಸರಿ ಮಾಡಬಹುದು ಅಂತ ಅನಲೈಸ್ ಮಾಡಿ ಅದಕ್ಕೆ ಮೆಷರ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಎಸ್ ಡಾಕ್ಟರ್, ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ನಿಮಗೂ ಏನಾದರೂ ಆರ್ಥರೈಟಿಸ್ ಪ್ರಾಬ್ಲಮ್ ಇದ್ದರೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಈಗಷ್ಟೇ ಕಾಂಪ್ಲಿಕೇಶನ್ಸ್ ಕುರಿತಾಗಿ ಡಾಕ್ಟರ್ ಕೂಡ ಹೇಳ್ತಾ ಇದ್ರು. ಹಾಗೆ ನೀವು ಲೈವ್ ಪ್ರೋಗ್ರಾಮ್ ನೋಡ್ತಾ ಇದ್ದರೆ ನಾವು ತೋರಿಸುವಂತಹ ನಂಬರ್ಗೆ ಕರೆ ಮಾಡಬಹುದು, ನೇರವಾಗಿ ಡಾಕ್ಟರ್ ಬಳಿ ಮಾತನಾಡಬಹುದು. ನಿಮ್ಗೆ ಏನೆಲ್ಲ ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಬಹುದು. ಕೇವಲ ಆರ್ಥರೈಟಿಸ್ ಇದ್ದರೆ ಮಾತ್ರ ಕರೆ ಮಾಡಬೇಕಾ? ಇಲ್ಲ, ಬೇರೆ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ನೀವು ಲೈವ್ನಲ್ಲಿ ಡಾಕ್ಟರ್ ಜೊತೆ ಮಾತನಾಡಬಹುದು. ಎಸ್, ಇನ್ನು ಡಾಕ್ಟರ್, ಈ ಒಂದು ಆರ್ಥರೈಟಿಸ್ ಪ್ರಾಬ್ಲಮ್ಗೆ ಹೋಮಿಯೋಪತಿಯಲ್ಲಿ ಉತ್ತಮವಾದಂತಹ ಚಿಕಿತ್ಸೆ ಸಿಗುತ್ತೆ ಅಂತ ನಾವೆಲ್ಲ ಕೇಳ್ಪಟ್ಟಿದ್ದೀವಿ. ಸೊ ಆ ಚಿಕಿತ್ಸೆ ಕುರಿತಾಗಿ ತಿಳಿಸ್ಕೊಡೋದಾದ್ರೆ?
ನೋಡಿ, ಈ ಒಂದು ಆರ್ಥರೈಟಿಸ್ನ ನಾವು 3 ಸ್ಟೇಜಸ್ಸಲ್ಲಿ ನಾವು ಕ್ಲಾಸಿಫೈ ಮಾಡ್ತೀರಿ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಆ್ಯಂಡ್ ಥರ್ಡ್ ಸ್ಟೇಜ್ ಅಂತ ಹೇಳ್ತೀರಿ. ಸೊ ಫಸ್ಟ್ ಸ್ಟೇಜ್ ಅಂತ ಹೇಳಿದಾಗ ಈ ಒಂದು ಸಮಸ್ಯೆ ಶುರುವಾಗಿ 6 ತಿಂಗಳಕ್ಕಿಂತ ಕಡಿಮೆ ಸಮಯದಲ್ಲಿದ್ದಾಗ ಇದಕ್ಕೆ ನಾವು ಫಸ್ಟ್ ಸ್ಟೇಜ್ ಅಂತ ಹೇಳ್ತೀರಿ. ಸೊ ಅದಾದ ನಂತರ 6 ಮಂತ್ಸ್ಗಿಂತ 2 ವರ್ಷ ಇರಬಹುದು, 4 ವರ್ಷ ಇರಬಹುದು, ಡಿಫಾರ್ಮಿಟಿ ಆಗಿರಲಿಲ್ಲ ಅಂದರೆ ಕೈಕಾಲು ಬೆರಳು ಇರಬಹುದು ಅಥವಾ ಯಾವುದೇ ಒಂದು ಎಫೆಕ್ಟೆಡ್ ಜಾಯಿಂಟಲ್ಲಿ ಡಿಫಾರ್ಮಿಟಿ ಅಂದರೆ ಅದರ ಪೊಸಿಷನ್ ಚೇಂಜ್ ಆಗಿಲ್ಲ ಅಂದರೆ ಅದಕ್ಕೆ ನಾವು ಸೆಕೆಂಡ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಥರ್ಡ್ ಸ್ಟೇಜ್ ಅಂತ ಹೇಳಿದಾಗ ಅಲ್ಲಿ ಡಿಫಾರ್ಮಿಟಿ ಸೆಟ್ಟಿನ್ ಆಗಿರುತ್ತೆ, ಕೈಕಾಲು ಬೆರಳು ಒಂಥರ ಅದರ ಪೊಸಿಷನ್ ಚೇಂಜ್ ಆಗಿರಬಹುದು, ಅದರ ಜೊತೆ ನಾವು ನೋಡ್ತೀರಿ ಬೇರೆ ಕಾಂಪ್ಲಿಕೇಶನ್ಸ್ ಆಗಿರಬಹುದು. ಇದ್ದಿದ್ದಾಗ ಇದಕ್ಕೆ ಥರ್ಡ್ ಸ್ಟೇಜ್ ಅಂತ ಹೇಳ್ತೀರಿ. ಸೊ ಈ ಫಸ್ಟ್ ಸ್ಟೇಜಲ್ಲಿದ್ದಾಗ ನಾವು ಅನಲೈಸ್ ಮಾಡ್ತೀರಿ, ಇನಿಷಿಯಲಿ ನಾವು ನೋಡ್ತೀರಿ ಬರೀ ಎಕ್ಸಸೈಸ್ನ ನಾವು ಅಡ್ವೈಸ್ ಮಾಡ್ತೀರಿ, ಡಯಟನ್ನ ಅಡ್ವೈಸ್ ಮಾಡ್ತೀರಿ, ಅದಲ್ಲೇ ಈ ಒಂದು ಸಮಸ್ಯೆ ಸರಿ ಆಗ್ತಾ ಹೋಗುತ್ತೆ ಸರ್ಟನ್ ಇಂಡಿವಿಜುವಲ್ಸಲ್ಲಿ. ಒಂದು ವೇಳೆ ಈ ಡಯಟ್ ಆ್ಯಂಡ್ ಎಕ್ಸಸೈಸ್ ಮಾಡಿ ಅದಕ್ಕೆ ಸರಿ ಹೋಗ್ತಾ ಇಲ್ಲ ಅಥವಾ ಕಡಿಮೆ ಆಗ್ತಿದೆ ಮತ್ತೆ ರಿಲ್ಯಾಪ್ಸ್ ಆಗ್ತಿದ್ದಾಗ ಆಗ ಸರ್ಟನ್ ಮೆಡಿಸಿನ್ಸ್ನ ನಾವು ಕೊಡ್ತೀರಿ. ಸೊ ಇದನ್ನು ಫಸ್ಟ್ ಸ್ಟೇಜಲ್ಲಿ ಈ ಥರದ ಒಂದು ಅಪ್ರೋಚ್ನ ನಾವು ಫಾಲೋ ಮಾಡ್ತೀರಿ. ಸೆಕೆಂಡ್ ಸ್ಟೇಜ್ ಆ್ಯಂಡ್ ಥರ್ಡ್ ಸ್ಟೇಜಲ್ಲಿ ಡೆಫಿನೆಟ್ಲಿ ನಾವು ಮೆಡಿಕೇಷನ್ಸ್ನ ನಾವು ಕೊಡಬೇಕಾಗತ್ತೆ. ಸೊ ನಾವು ಯಾವ ಥರದ ಒಂದು ಚಿಕಿತ್ಸೆ ಕೊಡ್ತೀರಂದರೆ, ಈಗ 10 ಜನ ಆರ್ಥರೈಟಿಸ್ ಸಂಧಿವಾತ ಪೇಷಂಟ್ಸ್ ಇದ್ದರೆ ಈಗ ಈ 10 ಜನದಲ್ಲಿ ಯಾವ ಕಾರಣದಿಂದ ಈ ಒಂದು ಸಮಸ್ಯೆ ಬರ್ತಾ ಇದೆ, ಅವರ ಬಾಡಿ ವೆಯ್ಟ್ ಏನಿದೆ, ಅವರ ಹೈಟ್ ಏನಿದೆ, ಅವರ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಈ ಥರದ ಒಂದು ತೊಂದರೆ ಇದೆಯಾ, ಅವರ ಫಿಸಿಕಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಅವರ ಮೆಂಟಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಈ ಒಂದು ಸಮಸ್ಯೆ ಎಷ್ಟು ಮಟ್ಟಿಗೆ ಇವರಿಗೆ ತೊಂದರೆ ಕೊಡ್ತಾ ಇದೆ, ಇವರ ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟಿದೆ, ಇವನ್ನೆಲ್ಲ ಅನಲೈಸ್ ಮಾಡ್ತಾ ಸರ್ಟನ್ ಮೆಡಿಸಿನ್ಸ್ನ ನಾವು ಸೆಲೆಕ್ಟ್ ಮಾಡ್ತೀರಿ. ಇದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀರಿ. ಸೊ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ನಾವು ಸೆಲೆಕ್ಟ್ ಮಾಡಿ ಅದನ್ನು ನಾವು ನಮ್ಮ ದೇಹಕ್ಕೆ ಅಡ್ಮಿನಿಸ್ಟ್ರ್ ಮಾಡ್ತಾ ಹೋದಾಗ ಇದು ನಮ್ಮ ದೇಹದಲ್ಲಿ ಏನು ಒಂದು ಇಂಬ್ಯಾಲೆನ್ಸ್ ಆಗಿರುತ್ತೋ ಆ ಒಂದು ಇಂಬ್ಯಾಲೆನ್ಸ್ನ ಸರಿ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಮಂಡಿ ನೋವು ಬರುತ್ತೆ ಅಂತ ನಾನು ಹೇಳಿದೆ. ಸೊ ಈಗ ಮಂಡಿ ಮಧ್ಯದಲ್ಲಿ ನಾವು ನೋಡ್ತೀರಿ ಆ ಒಂದು ಕಾರ್ಟಿಲೇಜ್ ಅಥವಾ ಆ ಒಂದು ಸೈನೋವಿಯಲ್ ಫ್ಲೂಯಿಡ್ ಏನಿರುತ್ತೋ ಆ ಫ್ಲೂಯಿಡ್ ಕಡಿಮೆ ಆಗಿರುತ್ತೆ, ಆ ಕಾರ್ಟಿಲೇಜ್ ಥಿನ್ ಔಟ್ ಆಗ್ತಾ ಇರುತ್ತೆ, ಇದಕ್ಕೆ ಮಂಡಿ ನೋವು ಬರ್ತಾ ಇರೋದು. ಸೊ ನಾವು ಔಷಧಿ ಕೊಡೋದ್ರಿಂದ ಇದೇನಾಗುತ್ತೆ ಅಂದರೆ ಈ ಕಾರ್ಟಿಲೇಜ್ ಏನು ಥಿನ್ ಔಟ್ ಆಗ್ತಿದೆಯೋ ಆ ಕಾರ್ಟಿಲೇಜ್ನ ರೀಜನರೇಟ್ ಮಾಡೋದಕ್ಕೆ ನಾವು ಮೆಡಿಕೇಷನ್ಸ್ನ ನಾವು ಕೊಡ್ತೀರಿ. ಅದರ ಜೊತೆ ಆ ಸೈನೋವೆಲ್ ಫ್ಲೂಯಿಡ್ ಕಡಿಮೆ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಸರ್ಟನ್ ಮೆಡಿಸಿನ್ಸ್ ಕೊಡ್ತೀರಿ. ಸೊ ಇಲ್ಲಿ ನಾವು ನೋವು ಬರ್ತಿರೋ ಕಾರಣಕ್ಕೆ ನಾವು ಔಷಧಿ ಕೊಡ್ತೀರಿ, ನೋವು ಕಡಿಮೆ ಆಗೋದಕ್ಕೆ ನಾವು ಔಷಧಿ ಕೊಡೋದಿಲ್ಲ. ಸೊ ಇಂಡೈರೆಕ್ಟಾಗಿ ಆ ರೀಸನಿಗೆ ನಾವು ಟ್ರೀಟ್ ಮಾಡಿದಾಗ ಕ್ರಮೇಣ ಆ ನೋವು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಥರ ಹೋಮಿಯೋಪತಿ ಚಿಕಿತ್ಸೆಯಿಂದ ಈ ಒಂದು ಆರ್ಥರೈಟಿಸ್ನ ನಾವು ಟ್ರೀಟ್ ಮಾಡ್ತೀರಿ. ಸೊ ಇದರ ಜೊತೆ ತುಂಬ ಇಂಪಾರ್ಟೆಂಟ್ ಏನು ನಾವೊಂದು ಡಯಟ್ ಹೇಳಿರ್ತೀರಿ, ಎಕ್ಸಸೈಸ್ ಹೇಳಿರ್ತೀರಿ, ಅದರ ಜೊತೆ ಡಯಟ್ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಫಸ್ಟ್ ಮಾತಾಡಿಸ್ಬಿಡೋಣ. ಹಲೋ, ನಮಸ್ಕಾರ ಮೇಡಮ್. ನಿಮ್ಮ ಧ್ವನಿ ಕೇಳಿಸ್ತಿಲ್ಲ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ಇದು ಲಕ್ಷ್ಮೀಪುರ ತಾಲೂಕು. ನಿಮ್ಮ ಹೆಸರು? PG ನದಾಫ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಸರ್. ನಮಸ್ತೆ ಪಾ. ಈಗ ಸಾಕಷ್ಟು ಕಡೆ ತೋರಿಸಿ ನಾನು. ಓಕೆ. ದವಾಖಾನಿಗೆಲ್ಲ ಈಗ ದಾವಣಗೆರೆ, ಬೆಂಗಳೂರು ಎಲ್ಲ ಇವಕ್ಕೆ ಆರ್ಥರೈಟಿಸ್ ಅಂತ ಎಲ್ಲ ರುಮ್ಯಾಟಿಸ್. ನಮ್ಮಲ್ಲಿ ಹುಬ್ಬಳ್ಳಿಯಲ್ಲಂತೂ ಕಂಟಿನ್ಯೂ 1 ಇಯರ್ ತೋರಿಸಿದೆ. ಓಕೆ. ಯಾರು ಇವರು ಇದ್ದಾರಪ್ಪ ಅವರು ಅದು ಅಲ್ಲಿನೂ ನನಗೆ ಅಷ್ಟು ವರ್ಕ್ ಆಗಲಿಲ್ಲ. ಅದು ಮೊಣಕಾಲ ಹಿಡ್ಕೊಂಡ್ಬಿಟ್ಟೈತದು. ಸರಿ. ಅದ್ರ ದಾವಣಗೆರೆಗೆ ಫೋಟೋ ತೆಗಿಸಿ ನೋಡಿ ಮತ್ತೆ ಅದನ್ನ ರಿಪೋರ್ಟ್ ಬೆಂಗಳೂರಿಗೆ ಕಳಿಸಿದಾರೆ ಅವರು. ಇಲ್ಲ ಅದು ಆಪರೇಷನ್ ಮಾಡ್ಲಿಕ್ಕಾಗಲ್ಲ, ಅದು ಉಸಿರಾಟದ ತೊಂದರೆ ಐತಿ, ಮೆಡಿಸಿನ್ ಮೇಲೆ ಯೂಸ್ ಮಾಡ್ಕೊಂಡ್ಬಿಡ್ರಿ ಅಂತ ಏನೋ ರಿಪೋರ್ಟ್ ಗೊತ್ತಾಗ್ತದೆ. ಸರಿ. ಅದಕ್ಕೆ ನಮಗೆ ಸುಮ್ಮನೆ ಮತ್ತೆ ಅದೇನು ತಗೊಳ್ಳಿಲ್ಲ, ಅವ್ನು ಬಿಟ್ಟು ಬಂದೆ. ತಮ್ಮ ವಯಸ್ಸು ಎಷ್ಟಪ್ಪ? ನೋಡಿದ್ರೆ ಟಿವಿ ಒಳಗೆ ನಿಮ್ದು ರುಮ್ಯಾಟಿಸ್ ಅಥ್ರಾಟಿಸ್ ಇದು ಸಿಂಪ್ಟಮ್ಸ್ ನನಗೆ ಅದಾವೆ. ಸರಿ. ಇವೆಲ್ಲ ಬರಳು, ಕಾಲು, ಬಲ್ಗಾಲ ಒಂದು ಅತಿ ನೋವು ಭಾಳ ಅದ್ರೆ. ಓಕೆ. ಅದಕ್ಕೆ ನಿಮ್ಮಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗತ್ತದ ಅಂತ ಕೇಳಿದೆ. ತಮ್ಮ ವಯಸ್ಸು ಎಷ್ಟಪ್ಪ? ಈಗ 75 ಮುಗಿದದೆ. ಸರಿ. ಬೇರೆ ಏನಾದರೂ ಸಕ್ಕರೆ ಕಾಯಿಲೆ, BP ಏನಾದರೂ ಇದೆಯಾ ತಮಗೆ? BP ಶುಗರ್ ಐತೆ ಸರ್. ಓಕೆ. ನಾರ್ಮಲ್ ಎಲ್ಲ ಗುಳಿ ತಗೋತಾ ಇದ್ದೇನೆ. ಸರಿ ಸರಿ. ಯಾವೇನು ಹೆಚ್ಚು ಕಡಿಮೆ ಇಲ್ಲ.
ನೋಡಿ ಸರ್, ತಾವು ಹೇಳ್ದಂಗೆ ಈಗ ಸಾಕಷ್ಟು ಕಡೆ ತಾವು ತೋರಿಸಿದ್ದೀರಾ, ನೋವು ಕಡಿಮೆ ಆಗ್ತಿಲ್ಲ ಅಂತ ಹೇಳ್ತಿದ್ದೀರಾ. ಹಾಂ, ಸೊ ಸಾಮಾನ್ಯವಾಗಿ ಈ ಆರ್ಥರೈಟಿಸಲ್ಲಿ ನಾನು ಆಗಲೇ ಹೇಳಿದಂಗೆ ನೀವು ತಾವು ಕೇಳಿರಬಹುದು 3 ಸ್ಟೇಜಸ್ ನಾನು ಹೇಳ್ತಾ ಇದ್ದೆ. ಸೊ ಇದರಲ್ಲಿ ನೀವು ಹೇಳ್ತಿರೋದ ಪ್ರಕಾರ ಇದು 3ನೇ ಸ್ಟೇಜಲ್ಲಿ ಹೋಗ್ತಾ ಇದೆಯಪ್ಪ. ಸೊ ಇದರಿಂದ ನಾವು ಇನ್ನೊಂದು ಏನು ಮಾಡ್ತೀರಂದರೆ ನಿಮ್ಮ ಮೂಳೆಯ ಡೆನ್ಸಿಟಿ, ಅಂದರೆ ಮೂಳೆಯ ಶಕ್ತಿ, ಅದರಲ್ಲಿ ಒಂದು ಮಿನರಲ್ ಡೆನ್ಸಿಟಿ ಅಂತ ಇರುತ್ತೆ, ಅದು ಒಂದು ವೇಳೆ ಕಡಿಮೆ ಆಗ್ತಾ ಇದ್ದಾಗ ಈ ಥರದ ಟ್ರೀಟ್ಮೆಂಟಿಗೆ ತಾವು ತಗೊಂಡಾಗ ಟ್ರೀಟ್ಮೆಂಟ್ ಬೇಗ ತಾವು ರೆಸ್ಪಾಂಡ್ ಮಾಡೋದಿಲ್ಲ, ಅಥವಾ ತಾವು ತಗೊಂಡಾಗ ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗುತ್ತೆ, ಮತ್ತೆ ಬರ್ತಾ ಹೋಗುತ್ತೆ, ಇದು ಆಗಬಹುದು. ಸೊ ಇದನ್ನು ಸರಿ ಮಾಡೋದಕ್ಕೆ ನಿಮ್ಮ ಬೋನ್ ಮಿನರಲ್ ಡೆನ್ಸಿಟಿ ಹೇಗಿದೆಯೋ ಅಂತ ನೋಡೋದಕ್ಕೆ ಒಂದು ಪರೀಕ್ಷೆ ಇರುತ್ತೆ. ಅದನ್ನು ನಾವು ಮಾಡಿ ಒಂದು ವೇಳೆ ನೀವು ಹೇಳ್ತಿರೋ ಏಜ್ ಗ್ರೂಪಲ್ಲಿ ತುಂಬ ಕಾಮನ್ ಆಗಿ ಆ ಡೆನ್ಸಿಟಿ ಕಡಿಮೆ ಆಗಿರುತ್ತೆ. ಸೊ ಅದನ್ನು ಇಂಪ್ರೂವ್ ಮಾಡೋದಕ್ಕೂ ನಾವು ಸರ್ಟನ್ ಮೆಡಿಕೇಷನ್ಸ್ ಕೊಡಬೇಕು. ಬೇರೆ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಇರುತ್ತೆ, ಅದನ್ನು ಮಾಡಬೇಕು. ತಾವು ಮನೇಲಿ ಮಾಡಬೇಕಾಗಿರೋದು ಹೆಚ್ಚಾಗಿ ತಾವು ಹಾಲನ್ನ ಉಪಯೋಗಿಸಿ ನಿಮ್ಮ ಕೈ ಕಾಲ ಮೇಲೆ ಎಳೆ ಸೂರ್ಯದ ಕಿರಣ ಬೀಳಬೇಕು. ವಾರಕ್ಕೆ ಅಟ್ಲೀಸ್ಟ್ ಒಂದು 3 ದಿನ ಒಂದು 20 ನಿಮಿಷ ತಾವು ಬಿಸಿಲಲ್ಲಿ ಕೂರಬೇಕು. ನಿಮ್ಮ ಕೈ ಕಾಲ ಮೇಲೆ ಎಳೆ ಸೂರ್ಯದ ಕಿರಣ ಬಿದ್ದಾಗ ನಿಮ್ಮ ದೇಹದಲ್ಲಿ ಸಾಕಷ್ಟು ವಿಟಮಿನ್ ಡಿ ಇಂಪ್ರೂವ್ ಆಗುತ್ತೆ. ಸೊ ವಿಟಮಿನ್ ಡಿ ಮತ್ತು ಹಾಲು ಜೊತೆ ಇದ್ದಾಗ ನಿಮ್ಮ ಬೋನ್ ಡೆನ್ಸಿಟಿ ಇಂಪ್ರೂವ್ ಆಗುತ್ತೆ. ಇದರ ಜೊತೆ ಸರ್ಟನ್ ಹೋಮಿಯೋಪತಿ ಮದ್ದು ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ತಾವು ಮಾಡ್ತಾ ಹೋದರೆ ಕ್ರಮೇಣ ಈ ಒಂದು ಸಮಸ್ಯೆ ಕಂಟ್ರೋಲ್ ಆಗ್ತಾ ಹೋಗುತ್ತಪ್ಪ. ಎಸ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ನೀವು ಡಯಟ್ ಬಗ್ಗೆ ತಿಳಿಸ್ತಾ ಇದ್ರಿ. ಸೊ ಈ ಒಂದು ಸಮಸ್ಯೆಯಿಂದ ದೂರ ಇರೋದಕ್ಕೆ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು, ಯಾವ ಆಹಾರವನ್ನು ತಿನ್ನಬೇಕು, ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಈ ಆರ್ಥರೈಟಿಸ್ ಬಂದಿರುತ್ತಲ್ಲ, ಸೊ ಅವರು ಈ ಆಹಾರವನ್ನು ತಿನ್ನಲೇಬಾರ್ದು ಅಂತ ಏನಾದರೂ ಇದೆಯಾ? ಈ ಬಗ್ಗೆ ತಿಳಿಸ್ಕೊಡಿ. ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಅದರಲ್ಲಿ ಸಿಂಪಲ್ ಎಕ್ಸಸೈಸ್ ಇರಬಹುದು, ವಾಕಿಂಗ್ ಮಾಡೋದಿರಬಹುದು, ನಮ್ಮ ವೇಟ್ನ ರೆಡ್ಯೂಸ್ ಮಾಡೋದಿರಬಹುದು, ಇದು ತುಂಬ ಇಂಪಾರ್ಟೆಂಟ್. ಇದರ ಜೊತೆ ನಮ್ಮ ಕೈ ಕಾಲ ಮೇಲೆ ಎಳೆ ಸೂರ್ಯದ ಕಿರಣ ಬೀಳೋ ಥರ ನಾವು ಮಾಡ್ಕೊಳ್ಬೇಕು, ಇದು ತುಂಬ ಇಂಪಾರ್ಟೆಂಟ್. ಇದರಿಂದ ನಮಗೆ ಸಾಕಷ್ಟು ವಿಟಮಿನ್ ಡಿ ಸಿಗುತ್ತೆ. ಸೊ ವಿಟಮಿನ್ ಡಿ ನಮ್ಮ ಮೂಳೆಗೆ ತುಂಬ ಇಂಪಾರ್ಟೆಂಟ್ ಒಂದು ಅಂಶ ಆಗುತ್ತೆ. ಸೊ ಇದರ ಜೊತೆ ಆಹಾರದಲ್ಲಿ ನಾವು ನೋಡ್ತೀರಿ, ಹಾಲಿರಬಹುದು, ರಾಗಿ ಇರಬಹುದು, ಸೋಯಾ ಇರಬಹುದು, ಪನ್ನೀರ್ ಇರಬಹುದು, ಮೊಟ್ಟೆ ಇರಬಹುದು, ಮಾಂಸ ಇರಬಹುದು, ಇವೆಲ್ಲ ರಿಚ್ ಸೋರ್ಸ್ ಆಫ್ ಕ್ಯಾಲ್ಶಿಯಮ್ ಇರುತ್ತೆ. ಸೊ ಈಗ ನಾವು ಮಿಕ್ಸ್ ಮಾಡ್ತಾ ತೊಗೊಳೋದಿದ್ದಾಗ ಡೆಫಿನೆಟ್ಲಿ ಅನುಕೂಲ ಆಗುತ್ತೆ. ಮಾಡ್ರೇಟ್ ಕ್ವಾಂಟಿಟಿಯಲ್ಲಿ ನಾವು ದಿನ ಹಾಲು ಕುಡಿಯೋದಿರಬಹುದು, ಅಥವಾ ಮೊಟ್ಟೆ ತಿನ್ನೋರಿದ್ರೆ ಬೇಯಿಸಿರೋ ಮೊಟ್ಟೆ ತೊಗೊಳೋದಿರಬಹುದು, ಇದನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ. ಸರ್ಟನ್ ಆರ್ಥರೈಟಿಸ್, ಲೈಕ್ ಫಾರ್ ಎಕ್ಸಾಂಪಲ್ ನಾವು ನೋಡ್ತೀರಿ ಗೌಟ್ ಅಂತ ನಾವು ನೋಡ್ತೀರಿ. ಈ ಒಂದು ಗೌಟ್ ನಮ್ಮ ದೇಹದಲ್ಲಿ ಒಂದು ಯೂರಿಕ್ ಆ್ಯಸಿಡ್ ಅಂತ ಒಂದು ಅಂಶ ಇರುತ್ತೆ. ಸೊ ಆ ಯೂರಿಕ್ ಆ್ಯಸಿಡ್ ಒಂದು ವೇಳೆ ಹೆಚ್ಚಾದರೆ ಈ ನೋವು ಜಾಸ್ತಿ ಆಗೋದು. ಸೊ ಈ ಯೂರಿಕ್ ಆ್ಯಸಿಡ್ ಹೆಚ್ಚಾಗುವಂಥ ಸರ್ಟನ್ ಫುಡ್ ಪ್ರಾಡಕ್ಟ್ಸ್ ಇದೆ. ಲೈಕ್ ಇದನ್ನು ನಾವು ನೋಡ್ತೀವಿ, ತುಂಬ ಜಾಸ್ತಿ ಪ್ರೋಟೀನ್ ರಿಚ್ ಫುಡ್ ತೊಗೊಂಡಾಗ, ಲೈಕ್ ಯಾವುದೇ ಥರದ ಒಂದು ಬೇಳೆ ಇರಬಹುದು, ಕಾಳುಗಳಿರಬಹುದು, ಮಾಂಸ ಇರಬಹುದು, ಆಲ್ಕೋಹಾಲ್ ಇರಬಹುದು, ಮತ್ತು ಈ ಏರಿಯೇಟೆಡ್ ಡ್ರಿಂಕ್ಸ್ ಇರಬಹುದು, ಸ್ಮೋಕಿಂಗ್ ಇರಬಹುದು, ಇದನ್ನು ತಗೊಂಡಾಗ ಈ ಯೂರಿಕ್ ಆ್ಯಸಿಡ್ ಹೆಚ್ಚಾಗಿ ಈ ಒಂದು ಸಮಸ್ಯೆ ಜಾಸ್ತಿ ಆಗಬಹುದು. ಇದು ಗೌಟಿಗೆ ಸಂಬಂಧಪಟ್ಟಂಗೆ ಇದು ತುಂಬ ಸ್ಪೆಸಿಫಿಕ್ಕಾಗಿ ಈ ಒಂದು ಡಯಟನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಇನ್ ಜನರಲ್ ನಾವು ನೋಡ್ತೀರಿ, ಮಂಡಿ ನೋವು ಇರೋರು, ಅಥವಾ ಭುಜ ನೋವು ಇರೋರು, ಸೊಂಟ ನೋವು ಇರೋರು, ಬೇರೆ ಡಿಫ್ರೆಂಟ್ ಆರ್ಥರೈಟಿಸ್ ಇರೋರು ತುಂಬ ಕಾಮನ್ನಾಗಿ ನಾವು ನೋಡ್ತೀರಿ ಆಲೂಗಡ್ಡೆ ತೊಗೊಂಡಾಗ ಅಥವಾ ಬದನೆಕಾಯಿ ತೊಗೊಂಡಾಗ ಸ್ವಲ್ಪ ಜನಕ್ಕೆ ನೋವು ಹೆಚ್ಚಾಗಬಹುದು. ಬಟ್ ಇದನ್ನು ನಾವು ಒಂದು ಮೆಡಿಕಲಿ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ ಅಂತ ನಾವು ಯಾವುದೇ ಒಂದು ಬುಕ್ಕಲ್ಲಿ ನಾವು ನೋಡಿರಲ್ಲ. ಬಟ್ ಸಾಕಷ್ಟು ಪೇಷಂಟ್ಸ್ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸೊ ಇದನ್ನು ಈ ಥರದ ಒಂದು ಸೆನ್ಸಿಟಿವ್ ಇಂಡಿವಿಜುವಲ್ಸ್ ಇರೋರು ಈ ಥರದ ಒಂದು ಆಹಾರನ ಅವಾಯ್ಡ್ ಮಾಡೋದು ಒಳ್ಳೆಯದಾಗತ್ತೆ. ಸೊ ಹೆಚ್ಚಾಗಿ ನಾನು ಆಗಲೇ ಹೇಳಿದಂಗೆ ಕ್ಯಾಲ್ಶಿಯಂ ರಿಚ್ ಫುಡ್ ತೊಗೊಳೋದು ಇಂಪಾರ್ಟೆಂಟ್. ಸೊ ಈಗ ಒಬ್ಬ ವ್ಯಕ್ತಿಗೆ ಆರ್ಥರೈಟಿಸ್ ಇಲ್ದಿದ್ರೂ ಕೂಡ ಈ ಒಂದು ಕ್ಯಾಲ್ಶಿಯಂ ರಿಚ್ ಡಯಟ್ ತೊಗೊಂಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ನಮಸ್ಕಾರ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ಅದೇ ಈಗ ಡಾಕ್ಟರ್ ಮಾತಾಡ್ತಾ ಇದ್ರು, ಬಂದಿದೆ ಕರ್ತದಮ್ಮ. ಹಾಂ ಹೇಳಿ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಿಮ್ಮ ಹೆಸರೇನು? PG ನದಾಫ್. ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ, ನಮಸ್ಕಾರ ಸರ್, ಕಟ್ಟಾದ್ರು. ನಮಸ್ತೆ, ಹೇಳಿಪ್ಪ. ಅದೇ ನನ್ನ ಅಥಾರಿಟಿ ಹೇಳಿದ್ನಲ್ಲ, ನದಾಫ್ ಅಂತ ಹೇಳಿ. ಓಕೆ, ಅದೇ ಅರ್ಧಾಂಗ ಅಂತ ಸರ್, ಏನಾಗತ್ತಿದ್ದೀವಿ? ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಿಲ್ಲ ನಮಗೆ.
ಅರ್ಧವಾಗಕ್ಕಂತ ಅವರೇ ಮತ್ತೆ ಕಾಲ್ ಮಾಡಿದ್ದಾರೆ ಅನ್ಸುತ್ತೆ, ಕಟ್ಟಾಯ್ತು ಸರ್. ನಾವು ಮತ್ತೊಂದು ನಂಬರ್ ಕೂಡ ತೋರಿಸ್ತಾ ಇದ್ದೀವಿ, ನೀವು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಸಂಪೂರ್ಣ ಡೀಟೇಲ್ಸನ್ನು ಅವರು ತಿಳಿಸ್ಕೊಡ್ತಾರೆ. ಥ್ಯಾಂಕ್ ಯು ಮತ್ತೊಮ್ಮೆ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಆಹಾರದ ಕ್ರಮ ಹೇಗಿರಬೇಕು ಅಂತ ತಿಳಿಸ್ಕೊಟ್ರಿ. ಈಗ ಈ ಒಂದು ಆರ್ಥರೈಟಿಸ್ ಪ್ರಾಬ್ಲಮ್ ಎಂಗೇಜಲ್ಲಿರೋರ್ಗೂ ಕೂಡ ಕಾಣಿಸ್ಕೊಳ್ತಾ ಇದೆ. ಸೊ ಅವರು ಈಗ ಸರ್ವೇಸಾಮಾನ್ಯವಾಗಿ ವರ್ಕೌಟ್, ಜಿಮ್ಮು ಅದು ಇದು ಅಂತೆಲ್ಲ ಮಾಡ್ತಾ ಇರ್ತಾರೆ. ಸೊ ಅಂಥವರು ಈ ವರ್ಕೌಟ್ ಎಲ್ಲ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ವಾ? ನೋಡಿ, ಯಾವುದೇ ಥರದ ಒಂದು ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ನಮ್ಮ ದೇಹನ ವಾರ್ಮಪ್ ಮಾಡಿ ಒಂದು ಗ್ರ್ಯಾಜುವಲ್ ಒಂದು ಪೇಸಲ್ಲಿ ನಾವು ಎಕ್ಸಸೈಸ್ ಮಾಡಿದ್ರೆ ಡೆಫಿನೆಟ್ಲಿ ಯಾವುದೇ ಥರದ ತೊಂದರೆ ಆಗೋದಿಲ್ಲ. ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್. ಬಟ್ ಸರ್ಟನ್ ಕೇಸಸಲ್ಲಿ ಫಾರ್ ಎಕ್ಸಾಂಪಲ್ ಅಕ್ಯೂಟ್ ಆರ್ಥರೈಟಿಸ್ ಆಗಿದೆ, ಅವ್ರಿಗೆ ನಿಂತ್ಕೊಳಕ್ಕಾಗ್ತಿಲ್ಲ, ನಡೆಯೋಕ್ಕಾಗ್ತಿಲ್ಲ, ಆ ಸಂದರ್ಭದಲ್ಲಿ ನಾವು ಯಾವುದೇ ಎಕ್ಸಸೈಸ್ನ ನಾವು ಮಾಡಬಾರ್ದು. ಆ ಸ್ಟೇಜಸಲ್ಲಿ ಬೆಡ್ ರೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದರ್ವೈಸ್ ಇನ್ ಜನರಲ್ ಎಕ್ಸಸೈಸ್ ಡೆಫಿನೆಟ್ಲಿ ತುಂಬ ಇಂಪಾರ್ಟೆಂಟ್. ಬಟ್ ಅದೇ ಎಕ್ಸಸೈಸ್ನ ತುಂಬ ಜಾಸ್ತಿ ಮಾಡಿದಾಗಲೂ ಕೂಡ ತೊಂದರೆ ಆಗ್ಬೋದು. ಈಗ ನಾವು ಸರ್ಟನ್ ಸ್ಪೋರ್ಟ್ ಇಂಜುರೀಸು ಕೂಡ ನಾವು ನೋಡ್ತೀವಿ. ವೇರ್ ಸರ್ಟನ್ ಇಂಡಿವಿಜುವಲ್ಸ್ ಒಂದು 25-26 ಇಯರ್ಸ್ ಹುಡುಗರು ಏನು ಮಾಡ್ತಾರೆ, ತುಂಬ ಜಾಸ್ತಿ ವೆಯ್ಟ್ನ ಲಿಫ್ಟ್ ಮಾಡ್ತಾರೆ. ಸೇ 60-70 kgs ಅಥವಾ 100 kgs ವೆಯ್ಟ್ ಲಿಫ್ಟ್ ಮಾಡೋದು ವಿತೌಟ್ ಎನಿ ಪ್ರೊಟೆಕ್ಷನ್, ಬೆಲ್ಟ್ ಹಾಕ್ಕೊಳೋದಿಲ್ಲ, ರಿಸ್ಟ್ ಬ್ಯಾಂಡ್ ಹಾಕ್ಕೊಳೋದಿಲ್ಲ, ಅದರಿಂದನೇ ವಾರ್ಮಪ್ ಮಾಡ್ದಂಗೆ ಒಂದೇ ಸರಿ ಎತ್ತಕ್ಕೆ ಹೋಗ್ತಾರೆ. ಸೊ ಇದನ್ನು ಮಾಡಿದಾಗ ಸಾಕಷ್ಟು ಲಿಗಮೆಂಟೇರ್ ಆಗಬಹುದು, ಸ್ಲಿಪ್ ಡಿಸ್ಕ್ ಆಗಬಹುದು, ಡಿಸ್ಲೊಕೇಶನ್ ಆಗಬಹುದು, ಇವೆಲ್ಲ ಆಗುತ್ತೆ. ಸೊ ಅದನ್ನು ಗ್ರ್ಯಾಜುವಲ್ ಆಗಿ ನಾವು ಮಾಡ್ತಾ ಹೋದರೆ, ಒಂದು ಟ್ರೈನರ್ ತೊಗೊಂಡು ನೀವು ನಿಮ್ಮ ಬಾಡಿ ವೆಯ್ಟನ್ನು ಅನಲೈಸ್ ಮಾಡ್ತೀವಿ, ನೀವು ಎಷ್ಟು ವೆಯ್ಟ್ ಎತ್ತಬಹುದು, ಆ ಥರ ಮಾಡ್ತಾ ಅದನ್ನು ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡಿದ್ರೆ ಏನೂ ತೊಂದರೆ ಆಗೋದಿಲ್ಲ. ಸಡನ್ನಾಗಿ ವಿತೌಟ್ ಎನಿ ವರ್ಕೌಟ್ ಇಲ್ದಂಗೆ, ವಾರ್ಮಪ್ ಇಲ್ದಂಗೆ ಒಂದೇ ಸತಿ ಸಿವಿಯರ್ ಎಕ್ಸಸೈಸ್ ಮಾಡಿದ್ರೆ ಸಾಕಷ್ಟು ತೊಂದರೆ ಆಗಬಹುದು. ಎಸ್, ಮತ್ತೊಬ್ಬರು ಕರೆ ಮಾಡಿದ್ದಾರೆ ಡಾಕ್ಟರ್. ಹಲೋ ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ಯಾವ ನಿಮ್ಮ ಹೆಸರೇನು? ಮೇಡಮ್, ನಮ್ಮ ಹೆಸರು ಮೈಲಾರ್ ಅಂತ ಹೇಳಿ, ಮೊಳಕಾಲ್ಮೂರು ತಾಲೂಕಿಂದ. ಓಕೆ ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಓಕೆ. ಹಲೋ, ನಮಸ್ತೆ ಸರ್. ನಮಸ್ತೆಪ್ಪ. ಸರ್, ನಮ್ಮ ತಾಯಿ ಸಮಸ್ಯೆ ಇದು, ನಮ್ಮ ಹೇಳಿ. ತಾಯಿಯವ್ರಿಗೆ. ಸರ್, ಈಗ ಸುಮಾರು ಒಂದು 10 ವರ್ಷ ಆಯ್ತು. ಓಕೆ. ನಾವು ಎಲ್ಲದಲ್ಲಿ ಎಲ್ಲ ತೋರಿಸಿದ್ವಿ. ನಾವು ಬೆಂಗಳೂರು ಮತ್ತೆ ದಾವಣಗೆರೆ ಎಲ್ಲ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಸರ್ ನಮ್ದೆಲ್ಲ. ಓಕೆ. ಅಲ್ಲೆಲ್ಲ ತೋರಿಸಿದ್ವಿ. ತೋರಿಸಿದಾದ ನಂತರ ಮತ್ತೆ ಇಲ್ಲಿ NFI ಅಂತ ಹಾಸ್ಪಿಟಲ್ ಸರ್ ಮಂಗಳೂರಲ್ಲಿ. ಓಕೆ. ಅಲ್ಲೆಲ್ಲ ತೋರಿಸಿದಾಗ ಇದು ಸಂಧಿವಾತ ಅಂತಂದು ಹೇಳಿದ್ರು. ಸರಿ. ಮತ್ತೆ ನಾವು ಟಿವಿಯಲ್ಲಿ ಇದು ನೋಡಿದಾಗ ಇದು ಪರಿಹಾರ ಹೇಳ್ತಿದ್ರಲ್ಲ, ಹಾಗಾಗಿ ಕಾಲ್ ಮಾಡಿದ್ವಿ. ಸರಿ. ಅವರ ವಯಸ್ಸು ಎಷ್ಟಿದೆ? ಎಲ್ಲಿ ತೋರಿಸಿದ್ರು ಕಡಿಮೆನೇ ಆಗ್ತಿಲ್ಲ ಸರ್. ಹೇಳಕ್ ಆಗ್ತಿಲ್ಲ, ಕುಂದ್ರಕ್ ಆಗ್ತಿಲ್ಲ ನಮ್ಮ ತಾಯಿಯವರಿಗೆ. ಸರಿ. ಹಾಗಾಗಿ ಓಕೆ. ಅವರ ವಯಸ್ಸು ಎಷ್ಟಿದೆಯಪ್ಪ? ಸರ್, ಅವ್ರದ್ದು ವಯಸ್ಸು ಬಂದು 46 ಇದೆ ಸರ್ ಈಗ. 46 ವಯಸ್ಸು. ಓಕೆ. ಬೇರೆ ಏನಾದರೂ ಸಮಸ್ಯೆ ಇದೆಯಾ? ಸಕ್ಕರೆ ಕಾಯಿಲೆ, BP? ಇಲ್ಲ ಸರ್, ಏನಿಲ್ಲ. ಈಗ ಅವ್ರಿಗೆ ಕೈ ಕಾಲು ಬೆರಳಲ್ಲಿ ಎಲ್ಲ ದೇಹದ ಎಲ್ಲ ಗಂಟಲು ನೋವು ಇದೆಯಾ? ಸರ್, ಇದು ಸರ್ ಎಲ್ಲಿ ಈ ಮೂಳೆ ಅಂಶ ಏನಿದೆಯಲ್ಲ ಸರ್, ಎಲ್ಲದೂ ಫುಲ್ ಇದು ಫೇನ್ ಸರ್ ಅದು. ಸರಿ. ಅವ್ರ ತೂಕ ತುಂಬ ಕಡಿಮೆ ಆಗ್ತಾ ಇದೆಯಾ? ಇಲ್ಲ, ಜಾಸ್ತಿನೇ ಆಗ್ತಿದೆ ಸರ್ ಅದು. ಸರಿ. ಕೈ ಬೆರಳು ಅಥವಾ ಕಾಲು ಬೆರಳು ಒಂಥರ ಅದರ ಶೇಪ್ ಚೇಂಜ್ ಆದಂಗೆ, ಸೊಟ್ಟಾದಂಗೆ ಆಗ್ತಿದೆಯಾ? ಇಲ್ಲ ಸರ್, ಎಲ್ಲ ಸೀದಾನೇ ಇದೆ. ಆದರೆ ಒಂಥರ ಗಂಟು ಹಿಡಿದಾಗ ಆಗುತ್ತಂತೆ ಸರ್ ಅದು. ಸರಿ. ನೋಡಿಪ್ಪ, ತಾವು ಹೇಳ್ತಿರೋ ಪ್ರಕಾರ ತಮ್ಮ ತಾಯಿ ಅವ್ರಿಗೆ ಈ ಒಂದು ಸಂಧಿವಾತ ಅಥವಾ ಈ ಒಂದು ರುಮೆಟೆಡ್ ಆರ್ಥರೈಟಿಸ್ ಅಂತ ಏನು ಹೇಳ್ತೀರಿ, ಇದಾಗಿದೆಯಪ್ಪ. ಸೊ ಈ ರುಮೆಟೆಡ್ ಆರ್ಥರೈಟಿಸ್ ಆದಾಗ ನಮ್ಮ ದೇಹದಲ್ಲಿ ಒಂದು ನಮ್ಮ ಇಮ್ಯೂನ್ ಸಿಸ್ಟಮ್ ಇರುತ್ತೆ, ಅಂದರೆ ನಮ್ಮ ರೋಗ ನಿರೋಧ ಶಕ್ತಿ. ಸೊ ಈ ರೋಗ ನಿರೋಧ ಶಕ್ತಿ ಏನಾಗುತ್ತೆ ಅಂದರೆ ನಮ್ಮ ಮೂಳೆಯ ಹೆಲ್ತಿ ಸೆಲ್ಸ್ನ ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಅದು ಆದಾಗ ಈ ಒಂದು ತೊಂದರೆ ಆಗೋದಪ್ಪ. ಸೊ ಸರ್ಟನ್ ಕೇಸಸಲ್ಲಿ ಈ ಥರ ನಾವು ನೋಡ್ತೀರಿ, ಬೇರೆ ಔಷಧಿ ತಗೊಂಡ್ರೂ ಕೂಡ ಈ ಒಂದು ಸಮಸ್ಯೆ ಕಂಟ್ರೋಲ್ಗೆ ಬರ್ತಿರೋದಿಲ್ಲ. ಸೊ ಇದು ಏನಕ್ಕೆ ಬರ್ತಾ ಇಲ್ಲ ಅಥವಾ ಈ ಸಮಸ್ಯೆ ಏನಕ್ಕೆ ಕಡಿಮೆ ಆಗ್ತಿಲ್ಲ ಅಂತ ನೋಡೋದಕ್ಕೆ ನಾನು ಆಗಲೇ ಹೇಳಿದಂಗೆ ಇನ್ನೊಂದು ಕಾಲರ್ಗೂ ಕೂಡ ವೇರ್ ನಮ್ಮ ಮೂಳೆಯ ಡೆನ್ಸಿಟಿ ಅಥವಾ ಮೂಳೆಯ ಸ್ಟ್ರೆಂತ್ ಏನಿರುತ್ತೋ ಅದು ಕ್ರಮೇಣ ಕಡಿಮೆ ಆದಾಗಲೂ ಕೂಡ ಈ ಒಂದು ಸಮಸ್ಯೆ ಆಗಬಹುದು. ಸೊ ಇದಕ್ಕೆ ಸರ್ಟನ್ ಬೇರೆ ಈ ನಡುವೆ ಸರ್ಟನ್ ಬೇರೆ ಥರದ ಒಂದು ಚಿಕಿತ್ಸೆ ಇದೆ. ಸೊ ಅದನ್ನು ತಾವು ತಗೊಂಡ್ರೆ, ನಿಮ್ಮ ತಾಯಿಯವರು ಕೊಟ್ಟಾಗ ಡೆಫಿನೆಟ್ಲಿ ಒಂದು ಸಮಸ್ಯೆ ಕಂಟ್ರೋಲ್ ಆಗುತ್ತೆ. ಅದರ ಜೊತೆ ಅವ್ರಿಗೆ ಆಹಾರದಲ್ಲಿ ಹೆಚ್ಚಾಗಿ ಅವ್ರಿಗೆ ಹಾಲು ಕೊಡಿ,
ಒಂದು ವೇಳೆ ಅವರು ಮೊಟ್ಟೆ ತಿನ್ನೋರಿದ್ರೆ ಬೇಯಿಸಿರೋ ಮೊಟ್ಟೆ ಅವ್ರಿಗೆ ಕೊಡಿ, ಹಣ್ಣು ಕೊಡಿ. ಇದರಿಂದ ಸಾಕಷ್ಟು ಇನ್ಫ್ಲಮೇಷನ್ ಎಲ್ಲ ಕಡಿಮೆ ಆಗುತ್ತೆ. ಸೊ ವಿತ್ ದಟ್ ಸರ್ಟನ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಇರುತ್ತೆ. ಆ ಒಂದು ಮೆಡಿಸಿನ್ಸ್ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ನೋವನ್ನ ನಾವು ಸಾಕಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡಬಹುದಪ್ಪ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ, ಹಣ್ಣು ಯಾವ ಹಣ್ಣು ಕೊಡೋದು ಮೇಡಮ್? ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಬೋಳಿಯಿಂದ. ಓಕೆ, ನಿಮ್ಮ ಹೆಸರು? ಪಾರ್ವತಮ್ಮ ಅಂತ. ನಮ್ಮ ಮಗನಿಗೆ ಕಾಲು ಸ್ವಲ್ಪ ಇಡ್ಕೊಂಡಂಗಾಗುತ್ತೆ ಅಂತ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಹೊಚ್ಚರಿ ಸೈಡ್ ಹಿಡ್ಕೊಂಡಂಗಾಗುತ್ತೆ ಅಂತಾನೆ. ಒಂದ್ ಕೈ ಒಂದ್ ಕಾಲು. ಅಲ್ಲಿ ಜೇಸಸ್ಸಲ್ಲೇ ತೋರಿಸಿದೀವಿ, ಏನೂ ಇಲ್ಲ ಅಂತೆಲ್ಲ ನೋಡಿದ್ರಂತೆ. ಸರಿ, ವಯಸ್ಸು ಎಷ್ಟಮ್ಮ? ಅವನಿಗೆ 24. ಸರಿ ನೋಡಿ, ಈ ವಯಸ್ಸಲ್ಲಿ ಈ ಥರ ಕೈ ಅಥವಾ ಕಾಲು ಹಿಡ್ಕೊಳ್ತಾ ಇದ್ದರೆ ಸಾಮಾನ್ಯವಾಗಿ ದೇಹದಲ್ಲಿ ಒಂದು ವಿಟಮಿನ್ ಡಿ ಅಂತ ಒಂದು ಅಂಶ ಇರುತ್ತಮ್ಮ. ಸೊ ಆ ವಿಟಮಿನ್ ಡಿ ಕಡಿಮೆ ಆದಾಗ ಈ ಥರದ ಕೈ ಕಾಲಲ್ಲಿ ಹಿಡ್ಕೊಂಡಂಗೆ ಆಗೋದು, ರಾತ್ರಿ ಹೊತ್ತು ಮಲಗಿರಿದಾಗ ನರ ಎಳ್ಕೊಂಡ್ಬಿಡೋದು, ಈ ಥರ ಆಗುತ್ತೆ. ಸೊ ಇದಕ್ಕೆ ತಾವೇನು ಮಾಡಿ, ನಿಮ್ಮ ಮಗನಿಗೆ ವಾರಕ್ಕೊಂದು 3 ದಿನ ಆದರೂ ಒಂದು 20 ನಿಮಿಷ ಸ್ವಲ್ಪ ಎಳೆ ಬಿಸಿಲಲ್ಲಿ ಒಂದು 8 ಗಂಟೆ 8:30 9 ಗಂಟೆ ಒಳಗಡೆ ಈ ಸಮಯದಲ್ಲಿ ಅವ್ರಿಗೆ ಸ್ವಲ್ಪ ಬಿಸಿಲಲ್ಲಿ ಕೂರಿಸಿ ಅವ್ರ ಕೈ ಕಾಲ ಮೇಲೆ ಎಳೆ ಸೂರ್ಯದ ಕಿರಣ ಬೀಳಬೇಕು. ಇದರ ಜೊತೆ ಹೆಚ್ಚಾಗಿ ಅವ್ರಿಗೆ ಹಾಲು ಕೊಡಿ. ಇದರಿಂದ ಡೆಫಿನೆಟ್ಲಿ ಒಂದು ಸಮಸ್ಯೆ ಸರಿ ಹೋಗುತ್ತೆ. ಇದನ್ನು ಆದರೂ ಕೂಡ ಕಡಿಮೆ ಆಗ್ತಿಲ್ಲ ಅಂದರೆ ಇದಕ್ಕೆ ನಾವು ಬೇರೆ ಒಂದು ಮಾತ್ರೆ ಕೊಡಬೇಕಾಗತ್ತೆ. ಅದನ್ನು ಕೊಟ್ಟರೆ ಈ ಒಂದು ಸಮಸ್ಯೆ ಸರಿ ಹೋಗತ್ತಮ್ಮ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕರೆ ಮಾಡಿದ್ದಾರೆ, ಡಾಕ್ಟರ್ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ನನ್ನ ಹೆಸರು ತಾರಾ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಾ? ಮೇಡಮ್, ನಾವು ಕೋಲಾರಿಂದ ಕಾಲ್ ಮಾಡ್ತಾ ಇದ್ದೀವಿ. ಎಲ್ಲಿಂದ? ಕೋಲಾರಿಂದ. ಓಕೆ ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ ಸರ್, ನಮಸ್ಕಾರ. ನಮಸ್ತೆ ಮ್ಯಾಮ್. ಸರ್, ನನಗೆ ಕಾಲು ಜಾಯಿಂಟ್ ರೈಟ್ ಕಾಲು ತುಂಬ ಮೊಣಕಾಲು ತುಂಬ ನೋವು. ಓಕೆ. ತುಂಬ ಪೇಯ್ನ್ ಬರುತ್ತೆ, ಸ್ಟ್ರಕ್ ಆಗುತ್ತೆ. ಓಕೆ. ತುಂಬ ನಡೆಯೋಕ್ಕಾಗಲ್ಲ, ತುಂಬ ಎಳೆದು ಬಿಡುತ್ತೆ ಕಾಲು ಸರ್ ನಮಗೆ. ಓಕೆ. ನಿಮ್ಮ ಏಜ್ ಎಷ್ಟಮ್ಮ? ಸರ್, ನಾನು 42. ಇದು ಎಷ್ಟು ದಿನದಿಂದ ಇದೆ? ಸರ್, ನನಗೆ 4 ಇಯರ್ಸಿಂದ ಇದೆ. ಅದು ನೋವು ಕಡಿಮೆ ಇರ್ತದೆ ನೋಡಿದೆ. ಒಂದು ಇವಾಗ ಸ್ವಲ್ಪ ಕಡಿಮೆ ಇದೆ. ನಡೆಯುವಾಗ ಏನಾಗುತ್ತೆ ಅಂದ್ರೆ ಮೊಣಕಾಲು ತುಂಬ ನೋವು ಬರುತ್ತೆ. ಅದು ಒಂಥರ ಸ್ಟ್ರಕ್ ಆಗುತ್ತೆ, ಬರುತ್ತೆ ತುಂಬ. ಸರಿ, ಎಕ್ಸ್ರೇ ಏನಾದರೂ ಮಾಡಿಸಿದ್ದೀರಮ್ಮ? ಸರ್, ಎಕ್ಸ್ರೇ ಮಾಡ್ತೀವಿ, ಇಲ್ಲ ಅದು ಸ್ವಲ್ಪ ಜಾಯಿಂಟ್ ಇದಾಗಿದೆ, ಒಂದು ಸೈಡ್ ಬಂದಿದೆ. ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು, ಆಪರೇಷನ್ ಬೇಡ ಅಂದರು. ಓಕೆ, ಸರಿ. ಸೊಂಟ ನೋವು ಏನಾದರೂ ಬರುತ್ತಮ್ಮ ನಿಮಗೆ? ಸರ್, ಸೊಂಟ ನೋವು ಏನಾದರೂ ಬರುತ್ತಮ್ಮ? ಸೊಂಟ ನೋವು ತುಂಬ ಕೆಲಸ ಮಾಡಿದ್ರೆ ಯಾವಾಗಾದ್ರೂ ಬರುತ್ತೆ ಸರ್, ಇಲ್ಲಾಂದ್ರೆ ನೋವು ಬರಲ್ಲ. ಅರ್ಥ ಆಯ್ತಮ್ಮ. ನೋಡಿಮ್ಮ, ಈ ಥರ ಕಾಲು ನೋವು ಬಂದಾಗ, ತಾವು ನಡೆದಾಗ, ನಿಂತ್ಕೊಂಡಾಗ ನೋವು ಹೆಚ್ಚಾಗ್ತಿದೆ ಅಂದರೆ ಸಾಮಾನ್ಯವಾಗಿ ನಿಮ್ಮ ಏಜ್ ಗ್ರೂಪಲ್ಲಿ ಈಗ 42 ಇಯರ್ಸ್ ಅಂತ ಹೇಳಿದ್ರೆ, ಸೊ ಆಲ್ಮೋಸ್ಟ್ ಒಂದು 4 ಇಯರ್ಸ್ಲಿಂದ ಇದೆ ಅಂತ ಹೇಳ್ತಿದ್ದೀರಾ. ಒಂದು ನಿಮ್ಮ ಲೋವರ್ ಬ್ಯಾಕಲ್ಲಿ, ನಿಮ್ಮ ಸೊಂಟದಲ್ಲಿ ಒಂದು ನರ ಬರುತ್ತಮ್ಮ. ಸೊ ಆ ನರ ಕಂಪ್ರೆಷನ್ ಆದಾಗ ಈ ಥರದ ಒಂದು ಸಮಸ್ಯೆ ಬರಬಹುದು. ಸೊ ಇದಕ್ಕೆ ತಾವು ಸಿಂಪಲ್ ಸರ್ಟನ್ ಎಕ್ಸಸೈಸ್ ಮಾಡಿ, ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ, ಹಾಲು ಹೆಚ್ಚಾಗಿ ಉಪಯೋಗಿಸಿ. ವಿತ್ ದಟ್ ಸರ್ಟನ್ ಹೋಮಿಯೋಪತಿ ಮೆಡಿಸಿನ್ಸ್ ಇರುತ್ತೆ. ಸೊ ಆ ಮೆಡಿಸಿನ್ಸ್ ತೊಗೊಂಡಾಗ ಆ ಮಸಲ್ಸ್ ಏನು ವೀಕ್ ಆಗಿರುತ್ತೋ ಆ ಮಸಲ್ಸ್ ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ. ನಂತರ ಒಂದು ವೇಳೆ ಏನಾದರೂ ನರದ ಕಂಪ್ರೆಷನ್ ಆಗ್ತಿದ್ರೆ ಆ ನರ ಕಂಪ್ರೆಷನ್ ರಿಲೀಸ್ ಆಗೋದಕ್ಕೆ ಸರ್ಟನ್ ಎಕ್ಸಸೈಸ್ ಆ್ಯಂಡ್ ಸರ್ಟನ್ ಬೆಲ್ಟ್ ಇರುತ್ತೆ, ಸರ್ಟನ್ ಮೆಡಿಸಿನ್ಸ್ ಇರುತ್ತೆ. ಅದನ್ನು ಮಾಡಿದ್ರೆ ಕ್ರಮೇಣ ಈ ಒಂದು ಸಮಸ್ಯೆ ಸರಿ ಹೋಗುತ್ತಮ್ಮ. ಎಸ್, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನೂ ಸಾಕಷ್ಟು ಮಂದಿ ಮಾಡ್ತಾ ಇದ್ದಾರೆ ಡಾಕ್ಟರ್, ಬಟ್ ನಮಗೆ ಸಮಯದ ಅಭಾವ ಇದೆ, ಕಾರ್ಯಕ್ರಮ ಮುಗಿಸ್ಬೇಕು. ಆರ್ಥರೈಟಿಸ್ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಷರ್. ಎಸ್, ವೀಕ್ಷಕರೇ ನೋಡಿದ್ರಲ್ಲ, ಇನ್ನೂ ಯಾರ್ಯಾರಿಗೆಲ್ಲ ಕಾಲ್ ಕನೆಕ್ಟ್ ಆಗಿಲ್ಲ, ಸೊ ಅವರು ನಾವೀಗ ಮತ್ತೊಂದು ನಂಬರ್ ತೋರಿಸ್ತೇವೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಹೋಮಿಯೋಪತಿಯಲ್ಲಿ ಉತ್ತಮ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನಾನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162,
GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.